ನಮಸ್ಕಾರ. ಪ್ರತಿಯೊಂದು ಚುನಾವಣೆಯೂ ಒಂದು ಕಥೆ ಹೇಳುತ್ತೆ. ಆದ್ರೆ ನಿಜವಾದ ಕಥೆ ಇರೋದು ಬರೀ ಅಂಕಿಅಂಶಗಳಲ್ಲ, ಆ ಸಂಖ್ಯೆಗಳ ಹಿಂದಿರೋ ಜನರ ಭಾವನೆಗಳಲ್ಲಿ. ಇವತ್ತು ನಾವು ಅಂಥದ್ದೇ ಒಂದು ಕಥೆಯನ್ನ ದತ್ತಾಂಶದ ಮೂಲಕ ಅರ್ಥಮಾಡಿಕೊಳ್ಳೋಣ. ಕರ್ನಾಟಕದ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಇಲ್ಲಿನ ಮತದಾರರು ಕೇವಲ ವೋಟ್ ಹಾಕ್ಲಿಲ್ಲ, ಬದಲಿಗೆ ಒಂದು ಸ್ಪಷ್ಟವಾದ ಸಂದೇಶವನ್ನ ಕೊಟ್ಟಿದ್ದಾರೆ. ಏನದು ಸಂದೇಶ? ಬನ್ನಿ ನೋಡೋಣ. ಸರಿ, ಇದನ್ನ ಅರ್ಥ ಮಾಡಿಕೊಳ್ಳೋಕೆ ನಾವು 4 ಹೆಜ್ಜೆ ಇಡೋಣ. ಮೊದಲು ಆ ಕ್ಷೇತ್ರದ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಏನು ಅಂತ ನೋಡೋಣ. ಆಮೇಲೆ 2023ರ ಚುನಾವಣೆಯ ತೀರ್ಪು ಅಂದ್ರೆ ಸಂಖ್ಯೆಗಳು ಏನ್ ಹೇಳ್ತವೆ ಅಂತ ಗಮನಿಸೋಣ. ಅದಾದ ನಂತರ ಆ ತೀರ್ಪಿನ ಹಿಂದಿನ ನಿಜವಾದ ಕಾರಣಗಳು ಏನು ಅಂತ ಆಳವಾಗಿ ವಿಶ್ಲೇಷಿಸೋಣ. ಕೊನೆಗೆ ಈ ಎಲ್ಲಾ ದತ್ತಾಂಶದಿಂದ ಉತ್ತಮ ಆಡಳಿತಕ್ಕೆ ಯಾವ ರೀತಿ ದಾರಿ ಸಿಗಬಹುದು ಅಂತ ಚರ್ಚಿಸೋಣ. ನೋಡಿ, ಯಾವುದೇ ರಾಜಕೀಯ ವಿಶ್ಲೇಷಣೆಯನ್ನ ಸಂಖ್ಯೆಗಳಿಂದ ಶುರು ಮಾಡೋಕೆ ಮೊದಲು ನಾವು ಆ ಕ್ಷೇತ್ರದ ಮಣ್ಣಿನ ಗುಣವನ್ನ, ಅಲ್ಲಿನ ವಾಸ್ತವವನ್ನ ಅರ್ಥ ಮಾಡ್ಕೊಳ್ಬೇಕು. ದಾವಣಗೆರೆ ದಕ್ಷಿಣ ಅಂದ್ರೆ ಕೇವಲ ನಕ್ಷೆಯಲ್ಲಿರೋ ಒಂದು ಜಾಗ ಅಲ್ವಾ? ಅದೊಂದು ಜೀವಂತ, ಸಂಕೀರ್ಣವಾದ ಸಾಮಾಜಿಕ ರಚನೆ. ಕ್ಷೇತ್ರದ ರಾಜಕೀಯವನ್ನ ಅರ್ಥ ಮಾಡಿಕೊಳ್ಳೋಕೆ ಅದರ ಸಾಮಾಜಿಕ ರಚನೆಯನ್ನ ನೋಡ್ಲೇಬೇಕು. ಇಲ್ಲಿ ಲಿಂಗಾಯತ ಸಮುದಾಯ ಸುಮಾರು 28 ಶತಮಾನದೊಂದಿಗೆ ಅತಿ ದೊಡ್ಡ ಗುಂಪು. ಹೌದು, ಆದ್ರೆ ಕಥೆ ಅಷ್ಟಕ್ಕೆ ಮುಗಿಯಲ್ಲ. ಪರಿಶಿಷ್ಟ ಜಾತಿಗಳು ಸುಮಾರು 20 ಶತಮಾನ, ಮುಸ್ಲಿಮರು 13 ಶತಮಾನ ಮತ್ತು ಇತರ ಹಿಂದುಳಿದ ವರ್ಗಗಳು ಒಟ್ಟಾಗಿ ಸುಮಾರು 39 ಶತಮಾನದಷ್ಟು ಪ್ರಬಲವಾಗಿದ್ದಾರೆ. ಅಂದ್ರೆ ಇಲ್ಲಿ ಯಾವುದೇ ಒಂದು ಪಕ್ಷ ಗೆಲ್ಲಬೇಕಾದ್ರೆ ಕೇವಲ ಒಂದು ಸಮುದಾಯವನ್ನು ನೆಚ್ಚಿಕೊಂಡ್ರೆ ಸಾಧ್ಯವಿಲ್ಲ, ಎಲ್ಲರ ವಿಶ್ವಾಸವನ್ನು ಗಳಿಸಬೇಕು. ಇದೇ ಇಲ್ಲಿನ ರಾಜಕೀಯದ ದೊಡ್ಡ ಸವಾಲು. ಸಾಮಾಜಿಕ ರಚನೆ ಒಂದು ಕಡೆ ಆದ್ರೆ ಇಲ್ಲಿನ ಅಭಿವೃದ್ಧಿಯ ಅಂತರ ಇನ್ನೊಂದು ದೊಡ್ಡ ಸಮಸ್ಯೆ. ನಾವು ಮಾತಾಡ್ತಿರೋದು ಯಾವುದೋ ದೊಡ್ಡ ವಿಷಯಗಳ ಬಗ್ಗೆ ಅಲ್ಲ, ಮೂಲಭೂತ ಸೌಕರ್ಯಗಳ ಬಗ್ಗೆ. ಕೈಗಾರಿಕಾ ಪ್ರದೇಶಗಳಲ್ಲಿ ರಸ್ತೆಗಳು ಹಾಳಾಗಿವೆ, ಚರಂಡಿಗಳು ತುಂಬಿ ತುಳುಕುತ್ತಿವೆ. ಜಿಲ್ಲೆಯ ಸುಮಾರು 197 ಹಳ್ಳಿಗಳಲ್ಲಿ ಕುಡಿಯೋ ನೀರಿಗಾಗಿ ಜನ ಪರದಾಡ್ತಿದ್ದಾರೆ. ಇನ್ನು ಯುವಕರ ಕತೆ? ಸ್ಥಳೀಯ ಕೈಗಾರಿಕೆಗಳಿಗೆ ಪ್ರೋತ್ಸಾಹವಿಲ್ಲದೆ ಅವರಿಗೆ ಸರಿಯಾದ ಉದ್ಯೋಗ ಸಿಗ್ತಿಲ್ಲ. ಇವೆಲ್ಲ ಬರೀ ಪಾಯಿಂಟ್ಸ್ ಅಲ್ಲ, ಜನರ ದಿನನಿತ್ಯದ ಬದುಕಿನ ನೋವುಗಳು. ಇಂತಹ ದಿನನಿತ್ಯದ ಸವಾಲುಗಳ ಮಧ್ಯೆ 2023ರ ಚುನಾವಣೆ ಬಂದಾಗ ಮತದಾರರು ತಮ್ಮ ಅನುಭವಗಳಿಗೆ ಸ್ಪಷ್ಟವಾಗಿ ಧ್ವನಿ ಕೊಟ್ರು. ಅವರು ಕೊಟ್ಟ ತೀರ್ಪು ಕೇವಲ ಒಂದು ರಾಜಕೀಯ ಹೇಳಿಕೆಯಾಗಿರ್ಲಿಲ್ಲ, ಅದು ಅವರ ಬದುಕಿನ ವಾಸ್ತವಕ್ಕೆ ಒಂದು ನೇರ ಪ್ರತಿಕ್ರಿಯೆಯಾಗಿತ್ತು. ಆ ಪ್ರತಿಕ್ರಿಯೆ ಹೇಗಿತ್ತು ಅಂತ ಈ ಸಂಖ್ಯೆಗಳೇ ಹೇಳ್ತವೆ. ನೋಡಿ, ಕಾಂಗ್ರೆಸ್ ಅಭ್ಯರ್ಥಿ ಎಸ್ ಶಿವಶಂಕರಪ್ಪ ಅವರಿಗೆ ಬರೋಬ್ಬರಿ 57.6% ಮತಗಳು ಸಿಕ್ಕಿವೆ. ಅವರ ಪ್ರತಿಸ್ಪರ್ಧಿ ಬಿಜೆಪಿಯ ಅಜಯ್ ಬಿಜಿ ಅವರಿಗೆ ಸಿಕ್ಕಿದ್ದು 38.5% ಮತಗಳು. ಇದು ಕೇವಲ ಒಂದು ಗೆಲುವಲ್ಲ, ಇದೊಂದು ಭರ್ಜರಿ ಗೆಲುವು. ಆದರೆ ನಿಜವಾದ ಕಥೆಯಿರುವುದು ಗೆಲುವಿನ ಅಂತರದಲ್ಲಿ. ಸುಮಾರು 19%. ರಾಜಕೀಯದಲ್ಲಿ ಇದೊಂದು ಸಣ್ಣ ಅಂತರವಂತೂ ಅಲ್ಲ. ಇದು ಮತದಾರರು ಕೊಟ್ಟ ಅತ್ಯಂತ ಸ್ಪಷ್ಟ ಮತ್ತು ಗಟ್ಟಿಯಾದ ಸಂದೇಶ. ಅವರು ಕೇವಲ ಒಗ್ಗ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಿಲ್ಲ, ತಮ್ಮ ಒಟ್ಟಾರೆ ಅಸಮಾಧಾನವನ್ನ ದೃಢವಾಗಿ ವ್ಯಕ್ತಪಡಿಸಿದ್ದಾರೆ. ನೋಡಿ, ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಘನತೆಯಿಂದ ಬದುಕುವ ಮತ್ತು ತಮ್ಮ ಅಭಿಪ್ರಾಯವನ್ನು ಜವಾಬ್ದಾರಿಯುತವಾಗಿ ವ್ಯಕ್ತಪಡಿಸುವ ಹಕ್ಕನ್ನು ನೀಡುತ್ತದೆ. ಈ ಫಲಿತಾಂಶ ಆ ಪ್ರಜಾಪ್ರಭುತ್ವದ ಧ್ವನಿಯ ಒಂದು ಉತ್ತಮ ಉದಾಹರಣೆ. ಈ ಬದಲಾವಣೆ ಹೇಗೆ ಆಯ್ತು ಅಂತ ಇನ್ನಷ್ಟು ಆಳವಾಗಿ ನೋಡೋಣ. 2018ಕ್ಕೆ ಹೋಲಿಸಿದ್ರೆ ಕಾಂಗ್ರೆಸ್ನ ಮತಪಾಲು 5%ಗಿಂತ ಹೆಚ್ಚಾಗಿದೆ. ಅದೇ ಸಮಯದಲ್ಲಿ ಬಿಜೆಪಿಯ ಮತಪಾಲು 2%ಗಿಂತ ಹೆಚ್ಚು ಕಡಿಮೆಯಾಗಿದೆ. ಇದೇನ್ ಹೇಳುತ್ತೆ? ಮತದಾರರು ಸುಮ್ಮನೆ ಹೊಸಬರನ್ನು ಸ್ವಾಗತಿಸಲಿಲ್ಲ, ಬದಲಾಗಿ ಅಸ್ತಿತ್ವದಲ್ಲಿದ್ದ ಆಯ್ಕೆಯನ್ನು ಸಕ್ರಿಯವಾಗಿ ತಿರಸ್ಕರಿಸಿದ್ರು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸರಿ, ಈಗ ನಾವು ಅತ್ಯಂತ ಪ್ರಮುಖ ಪ್ರಶ್ನೆಗೆ ಬರ್ತಿದ್ದೀವಿ. ಈ ದೊಡ್ಡ ಬದಲಾವಣೆ ಯಾಕಾಯ್ತು? ಈ ಸಂಖ್ಯೆಗಳ ಹಿಂದಿರೋ ಕಾರಣಗಳೇನು? ಮತದಾರರ ಈ ನಿರ್ಧಾರಕ್ಕೆ ಮುಖ್ಯವಾಗಿ 3 ಅಂಶಗಳು ಕಾರಣವಾದವು. ಅವೇನು ಅಂತ ನೋಡೋಣ ಬನ್ನಿ. ನಮ್ಮ ವಿಶ್ಲೇಷಣೆ ಪ್ರಕಾರ 3 ಮುಖ್ಯ ಕಾರಣಗಳಿವೆ. ಮೊದಲನೆಯದು ಆಡಳಿತದ ವೈಫಲ್ಯ ಮತ್ತು ಮೂಲಸೌಕರ್ಯದ ಕೊರತೆಯಿಂದ ಜನರಲ್ಲಿ ಮೂಡಿದ ತೀವ್ರ ಅಸಮಾಧಾನ. ಎರಡನೆಯದು ನಾವು ಮೊದಲೇ ನೋಡಿದ ಹಾಗೆ ಅಭಿವೃದ್ಧಿಯಲ್ಲಿನ ಅಂತರ. ಮತ್ತು ಮೂರನೆಯದು ಸ್ಥಳೀಯ ಉದ್ಯೋಗಾವಕಾಶಗಳ ಕೊರತೆಯಿಂದ ಯುವಕರು ಎದುರಿಸುತ್ತಿರುವ ಬಿಕ್ಕಟ್ಟು. ಭರವಸೆಗಳು ಜನರ ದೈನಂದಿನ ಸಮಸ್ಯೆಗಳನ್ನು ಬಗೆಹರಿಸದಿದ್ದಾಗ ಮತದಾರರು ಬದಲಾವಣೆಗೆ ಮತ ಹಾಕುತ್ತಾರೆ. ಇನ್ನೊಂದು ವಿಷಯ, ಸ್ಥಳೀಯ ರಾಜಕೀಯದಲ್ಲಿ ಸ್ಥಳೀಯತೆ ಅನ್ನೋದು ಬಹಳ ಮುಖ್ಯ. ಗೆದ್ದ ಅಭ್ಯರ್ಥಿ ಕ್ಷೇತ್ರದ ಜನರೊಂದಿಗೆ ಆಳವಾಗಿ ಬೆರೆತಿದ್ರು, ಅವರನ್ನ ನಮ್ಮವರು ಅಂತ ಜನ ಭಾವಿಸಿದ್ರು. ಆದ್ರೆ ಅವರ ಪ್ರತಿಸ್ಪರ್ಧಿಯನ್ನ ಹೊರಗಿನವರು ಅಂತ ನೋಡಲಾಯಿತು.
ನಮ್ಮ ವಿಶ್ಲೇಷಣೆಯಲ್ಲಿ ಈ ಲೋಕಲ್ ಇನ್ಸೈಡರ್ ಅಂಶದಲ್ಲಿ ಪ್ರತಿಸ್ಪರ್ಧಿಗೆ 100ಗೆ ಸಿಕ್ಕಿದ್ದು ಕೇವಲ 30 ಅಂಕಗಳು. ಇದು ದೊಡ್ಡ ಹಿನ್ನಡೆ. ಸ್ಥಳೀಯ ರಾಜಕೀಯದಲ್ಲಿ ನಾಯಕ ಜನರ ಜೊತೆಗಿರ್ಬೇಕು. ಹಾಗಂತ ಈ ಫಲಿತಾಂಶ ಒಂದೇ ದಿನದಲ್ಲಿ ಆಗಿದ್ದಲ್ಲ. ಇದರ ಹಿಂದೆ ಒಂದು ದೀರ್ಘಕಾಲೀನ ಪ್ರವೃತ್ತಿಯಿದೆ. 2008ರಿಂದಲೂ ಕಾಂಗ್ರೆಸ್ ಈ ಸ್ಥಾನವನ್ನು ಉಳಿಸಿಕೊಂಡು ಬಂದಿದೆ. 2018ರಲ್ಲಿ ಸುಮಾರು 9.6% ಅಂತರದಿಂದ ಗೆದ್ರೆ 2023ರಲ್ಲಿ ಆ ಅಂತರವನ್ನು ಬಹುತೇಕ ದುಪ್ಪಟ್ಟು ಅಂದ್ರೆ 19%ಕ್ಕೆ ಏರಿಸಿದೆ. ಇದು ಮತದಾರರ ನಿಷ್ಠೆ ಕಾಲಕ್ರಮೇಣ ಮತ್ತಷ್ಟು ಗಟ್ಟಿಯಾಗಿದೆ ಅನ್ನೋದನ್ನ ತೋರಿಸುತ್ತೆ. ನಾವು ಇಷ್ಟೊತ್ತು ಸಮಸ್ಯೆಯ ಮೂಲವನ್ನು ವಿಶ್ಲೇಷಣೆ ಮಾಡಿದೆವು. ಆದ್ರೆ ದತ್ತಾಂಶನ ಒಂದು ವಿಶೇಷತೆ ಅಂದ್ರೆ ಅದು ಕೇವಲ ಸಮಸ್ಯೆಯನ್ನ ಹೇಳೋದಿಲ್ಲ, ಪರಿಹಾರಕ್ಕೂ ದಾರಿ ತೋರಿಸುತ್ತೆ. ಹಾಗಿದ್ರೆ ಮತದಾರರ ಈ ಸ್ಪಷ್ಟ ತೀರ್ಪನ್ನು ಗೌರವಿಸಿ ಅವರ ಸಮಸ್ಯೆಗಳನ್ನ ಬಗೆಹರಿಸಲು ಒಂದು ಸ್ಪಷ್ಟವಾದ ಆಡಳಿತದ ನೀಲನಕ್ಷೆ ಹೇಗಿರಬಹುದು? ದತ್ತಾಂಶವೇ 3 ಪ್ರಮುಖ ಆದ್ಯತೆಗಳನ್ನು ಮುಂದಿಡ್ತಿದೆ. ಮೊದಲನೆಯದು 24x7 ಕುಡಿಯುವ ನೀರಿನ ಯೋಜನೆ. ಎರಡನೆಯದು ರಸ್ತೆ ಮತ್ತು ಚರಂಡಿ ವ್ಯವಸ್ಥೆಯ ಸಂಪೂರ್ಣ ಉನ್ನತೀಕರಣ. ಮತ್ತು ಮೂರನೆಯದು ಯುವಕರಿಗೆ ಕೌಶಲ್ಯ ತರಬೇತಿ ನೀಡಿ ಕಿರು ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಲು ಒಂದು ಕೇಂದ್ರ. ಇವು ಕೇವಲ ಯೋಜನೆಗಳಲ್ಲ, ಮತದಾರರ ಬೇಡಿಕೆಗಳಿಗೆ ನೇರವಾದ ಉತ್ತರಗಳು. ಇವುಗಳಿಗೆ ತಗಲುವ ವೆಚ್ಚ ಮತ್ತು ಸಿಗುವ ಫಲಿತಾಂಶವನ್ನು ಸ್ವಲ್ಪ ನೋಡೋಣ. ನೀರಿನ ಯೋಜನೆಗೆ ಸುಮಾರು 50 ಕೋಟಿ, ರಸ್ತೆಗಳಿಗೆ 30 ಕೋಟಿ ಮತ್ತು ಉದ್ಯೋಗ ಕೇಂದ್ರಕ್ಕೆ 20 ಕೋಟಿ ಬೇಕಾಗಬಹುದು. ಆದರೆ ಇದರ ಮೇಲಿನ ಹೂಡಿಕೆಯ ನಿಜವಾದ ಪ್ರತಿಫಲವನ್ನು ನಾವು ಹಣದಲ್ಲಿ ಅಳೆಯೋಕೆ ಆಗಲ್ಲ. ಅದು ಉತ್ತಮ ಆರೋಗ್ಯ, ಮಾನವ ಘನತೆ, ವಾಣಿಜ್ಯದ ಬೆಳವಣಿಗೆ ಮತ್ತು ಯುವಕರ ಭವಿಷ್ಯದ ರೂಪದಲ್ಲಿ ನಮ್ಗೆ ವಾಪಸ್ ಬರುತ್ತೆ. ಆದ್ರೆ ಒಳ್ಳೆ ಯೋಜನೆಗಳನ್ನು ಮಾಡಿದ್ರೆ ಮಾತ್ರ ಸಾಲ್ದು, ಅವುಗಳನ್ನ ಜನರ ಮನಸ್ಸಿಗೆ ತಲುಪಿಸೋದು ಕೂಡ ಅಷ್ಟೇ ಮುಖ್ಯ. ಇದಕ್ಕಾಗಿ ಚತುರ್ಮುಖ ಸಿದ್ಧಾಂತ ಅನ್ನೋ ಒಂದು ಸಂವಹನ ತಂತ್ರವನ್ನ ಬಳಸಬಹುದು. ಇದು ಆಡಳಿತದ ದೃಷ್ಟಿಕೋನವನ್ನ ಜನರ ಮುಂದೆ ಸ್ಪಷ್ಟವಾಗಿ ಬಲವಾಗಿ ಇಡಲು ಸಹಾಯ ಮಾಡುತ್ತೆ. ಸಹಜವಾಗಿ ಯಾವುದೇ ಸಂವಹನ ನಡೆಸುವಾಗ ಜನರ ಖಾಸಗಿತನವನ್ನ ಗೌರವಿಸೋದು ಮತ್ತು ಅವರ ದತ್ತಾಂಶದ ಬಳಕೆಗೆ ಅವರ ಒಪ್ಪಿಗೆಯನ್ನ ಪಡೆಯೋದು ಭಾರತದ ಕಾನೂನಿನ ಅಡಿಯಲ್ಲಿ ಅತ್ಯಗತ್ಯ. ಈ ತಂತ್ರದಲ್ಲಿ 4 ಮುಖಗಳಿವೆ. ಮೊದಲನೆಯದು ಹಿಂದಿನ ವೈಫಲ್ಯಗಳಿಗೆ ಹಳೆಯ ವ್ಯವಸ್ಥೆಯನ್ನು ಹೊಣೆಗಾರರನ್ನಾಗಿ ಮಾಡುವುದು. ಎರಡನೆಯದು ಜನರಿಗೆ ಸ್ಥಿರ ಮತ್ತು ಭರವಸೆಯ ಆಡಳಿತವನ್ನು ನೀಡುವುದಾಗಿ ವಾಗ್ದಾನ ಮಾಡುವುದು. ಮೂರನೆಯದು ಭವಿಷ್ಯಕ್ಕಾಗಿ ಹೊಸ ಮತ್ತು ನವೀನ ಯೋಜನೆಗಳನ್ನು ಜನರ ಮುಂದಿಡುವುದು. ಮತ್ತು ನಾಲ್ಕನೆಯದು ಜನರ ಹಿತಾಸಕ್ತಿಗಳನ್ನು ಕಾಪಾಡುವ ರಕ್ಷಕರಾಗಿ ನಿಲ್ಲುವುದು. ಈ 4 ಅಂಶಗಳು ಸೇರಿದಾಗ ಜನರೊಂದಿಗೆ ಒಂದು ಬಲವಾದ ನಂಬಿಕೆಯ ಸಂಬಂಧವನ್ನು ಕಟ್ಟಬಹುದು. ಕೊನೆಯದಾಗಿ ನಾವು ಒಂದು ವಿಷಯವನ್ನು ಯಾವಾಗ್ಲೂ ನೆನಪಿನಲ್ಲಿಡಬೇಕು. ರಾಷ್ಟ್ರಮಟ್ಟದ ರಾಜಕೀಯ ಚರ್ಚೆಗಳು ಎಷ್ಟೇ ದೊಡ್ಡದಾಗಿರಲಿ, ದಾವಣಗೆರೆ ದಕ್ಷಿಣದ ಈ ಪ್ರಕರಣ ತೋರಿಸುವಂತೆ ಜನರಿಗೆ ನಿಜವಾಗಿಯೂ ಮುಖ್ಯವಾದ ವಿಷಯಗಳು ಅತಿ ಸ್ಥಳೀಯವಾಗಿರುತ್ತವೆ. ಅವರ ಮನೆಗೆ ಬರುವ ಕುಡಿಯುವ ನೀರು, ಓಡಾಡುವ ರಸ್ತೆ ಮತ್ತು ಕೈಗೆ ಸಿಗುವ ಒಂದು ಕೆಲಸ. ದತ್ತಾಂಶ ಹೇಳುವ ಕಥೆ ಯಾವಾಗ್ಲೂ ಆಳವಾಗಿ ಸ್ಥಳೀಯವಾದುದು. ಹಾಗಾದರೆ ಅಂತಿಮವಾಗಿ ನಮ್ಮ ಮುಂದಿರುವ ಪ್ರಶ್ನೆಯಿದು: ದತ್ತಾಂಶವೇ ಜನರ ನಿಜವಾದ ಧ್ವನಿ ಎಂದಾದ್ರೆ ಉತ್ತಮ ಆಡಳಿತದ ಮೊದಲ ಮತ್ತು ಅಂತಿಮ ಗುರಿ ಕೇವಲ ಒಬ್ಬ ಒಳ್ಳೆಯ ಕೇಳುಗರಾಗುವುದೇ? ಈ ಪ್ರಶ್ನೆಯ ಬಗ್ಗೆ ಯೋಚಿಸಿ. ನೀವು ಜನರ ಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 0804-204-1602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ.